ಎದ್ದ ಕೂಡಲೇ ನಿಮಗೆ ಸೀನು ಬರುತ್ತಾ? ಏನು ಮಾಡಿದ್ರೂ ಸೀನು ಕಡಿಮೆ ಆಗ್ತಾ ಇಲ್ವಾ? ಹಾಗಾದರೆ ನೀವು ಎಚ್ಚರ ವಹಿಸೋದು ಮುಖ್ಯ. ಯಾಕೆ ಅನ್ನೋದನ್ನು ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕೆಲವರಿಗೆ ಬೆಳಗ್ಗೆ ಎದ್ದ ಕೂಡಲೇ ಸೀನು ಶುರುವಾಗುತ್ತೆ. ಕೋಲ್ಡ್ ಆಗಿಲ್ಲ ಅಂದ್ರೂ ಸೀನು ಬರ್ತಾನೆ ಇರುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ ಸ್ವಲ್ಪ ಹೊತ್ತಿಗೆ ಅವರು ಸುಸ್ತಾಗಿ ಹೋಗಿರ್ತಾರೆ. ಹೀಗೆ ಬೆಳಗ್ಗೆ ಹೊತ್ತಲ್ಲಿ ಸೀನು ಬರೋದನ್ನ ಅಲರ್ಜಿಕ್ ರಿನಿಟಿಸ್ ಅಂತ ಕರೆಯಲಾಗುತ್ತೆ. ಅಂದಹಾಗೆ ಅಲರ್ಜಿಕ್ ರಿನಿಟಿಸ್ ಕಾಣಿಸಿಕೊಳ್ಳಲು ಕಾರಣ ಏನು, ಅದರ ಲಕ್ಷಣ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅಲರ್ಜಿಕ್ ರಿನಿಟಿಸ್ ಸಮಸ್ಯೆ ಕಾಣಿಸಿಕೊಳ್ಳಲು ಕಾರಣ ಏನಂದ್ರೆ ಏಕಾಏಕಿ ಹವಾಮಾನ ಬದಲಾವಣೆಯಾದಾಗ, ಧೂಳು ಮೂಗಿನ ಒಳಗೆ ಹೋದಾಗ, ತೇವಾಂಶವಿದ್ದಾಗ, ಬಣ್ಣದ ವಾಸನೆ ಅಥವಾ ಸ್ಪ್ರೇ ಹಾಗೂ ಪೊಲ್ಯೂಷನ್ ಇವೆಲ್ಲವೂ ಈ ಅಲರ್ಜಿಕ್ ರಿನಿಟಿಸ್ ಸಮಸ್ಯೆಗೆ ಕಾರಣ. ನಾವು ಉಸಿರಾಡುವಾಗ ಉಸಿರಿನ ಜೊತೆ ಅಪಾಯಕಾರಿ ಅಂಶ ದೇಹ ಸೇರುತ್ತೆ. ಮೂಗು ಈ ಅಪಾಯಕಾರಿ ಕಣ ದೇಹದೊಳಗೆ ಸೇರದಂತೆ ತಡೆಯುವ ಪ್ರಯತ್ನ ಮಾಡುತ್ತೆ. ಒಂದ್ ವೇಳೆ ಮೂಗಿನಿಂದ ಈ ಕಣ ದೇಹ ಸೇರಿದಾಗ ದೇಹ ಅದಕ್ಕೆ ಪ್ರತಿಕ್ರಿಯೆ ನೀಡುತ್ತೆ. ಸೀನುವ ಮೂಲಕ ಅದನ್ನ ಹೊರಹಾಕುವ ಪ್ರಯತ್ನ ಮಾಡುತ್ತೆ. ಇದರಿಂದಾಗಿ ಬೆಳಗ್ಗೆ ಎದ್ದ ಕೂಡಲೇ ಸೀನು ಬರ್ತಿದೆ. ಪ್ರತಿದಿನ ಬೆಳಗ್ಗೆ ನಿಮಗೆ ಸೀನು ಬರುವ ಜೊತೆಗೆ ಗಂಟಲು ನೋಯ್ತಾ ಇದ್ರೆ ಅದು ಈ ಅಲರ್ಜಿಕ್ ರಿನಿಟಿಸ್ ನ ಲಕ್ಷಣವಾಗಿದೆ. ಇದಲ್ಲದೆ ಕೆಮ್ಮು ಕೂಡ ನಿಮಗೆ ಕಾಣಿಸಿಕೊಳ್ಳುತ್ತೆ. ನೆಗಡಿಯಾದ ಅನುಭವ ಆಗುತ್ತೆ. ಪದೇ ಪದೇ ತಲೆನೋವು ಕಾಣಿಸಿಕೊಳ್ಳುತ್ತೆ. ಕಣ್ಣಿನ ಕೆಳಗಿನ ಚರ್ಮ ಕಪ್ಪಾಗುವುದಲ್ಲದೆ ಕಣ್ಣಲ್ಲಿ ಪದೇ ಪದೇ ನೀರು ಬರ್ತಾ ಇರುತ್ತೆ. ಕಣ್ಣು ಕೆಂಪಾಗೋದು, ತುಂಬಾ ಸುಸ್ತು ಕಾಣಿಸಿಕೊಳ್ಳುತ್ತದೆ. ಈ ಲಕ್ಷಣ ನಿಮಗೆ ಕಂಡು ಬಂದ್ರೆ ಅಲರ್ಜಿಕ್ ರಿನಿಟಿಸ್ಗೆ ನೀವು ತುತ್ತಾಗಿದ್ದೀರಿ ಅಂತ ಅರ್ಥ. ಸೊ ನೀವು ಆದಷ್ಟು ಬೇಗ ವೈದ್ಯರ ಬಳಿ ಹೋಗಿ ಆರಂಭದಲ್ಲಿ ಇದಕ್ಕೆ ಸೂಕ್ತ ಚಿಕಿತ್ಸೆ ಪಡೆಯೋದು ಮುಖ್ಯ. ಇಲ್ಲ ಅಂದ್ರೆ ನಿಮ್ಮ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀಳೋ ಸಾಧ್ಯತೆ ಇರುತ್ತೆ. ನಮಸ್ಕಾರ.